ನಮಸ್ಕಾರ ಗೆಳೆಯರೆ, ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ರಕ್ಷಣಾ ಪಡೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪರೀಕ್ಷಾ ದೃಷ್ಟಿಯಿಂದ ಇದು ಮಹತ್ವಪೂರ್ಣವಾಗಿದ್ದು 2ರಿಂದ 3 ಪ್ರಶ್ನೆಗಳು ಈ ಒಂದು ವಿಷಯದಲ್ಲಿ ಬರಬಹುದು. ಅದರಿಂದ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭಾರತದ ರಕ್ಷಣಾ ಪಡೆಗಳು. ಭಾರತದ ರಕ್ಷಣಾ ಪಡೆಯನ್ನು ನಾವು 3 ವಿಧಗಳಲ್ಲಿ ವಿಭಾಗಿಸ್ತೀವಿ. ಅವುಗಳಂತಂದ್ರೆ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ. ಹೀಗಾಗಿ 3 ವಿಧಗಳಲ್ಲಿ ನಾವು ಈ ಒಂದು ನಮ್ಮ ಭಾರತ ದೇಶದ ರಕ್ಷಣಾ ಪಡೆಗಳನ್ನು ಕಾಣ್ತೀವಿ. ಈ ಒಂದು 3 ರಕ್ಷಣಾ ಪಡೆಗಳ ಒಂದು ಮುಖ್ಯಸ್ಥರಾಗಿ ಅಥವಾ ದಂಡನಾಯಕರಾಗಿ ರಾಷ್ಟ್ರಪತಿಗಳಿರ್ತಾರೆ. ಪ್ರಸ್ತುತ ಪ್ರಣಬ್ ಮುಖರ್ಜಿ ಅವರು ಏನಂತಂದ್ರೆ ನಮ್ಮ ಈ 3 ಪಡೆಗಳ ದಂಡನಾಯಕರಾಗಿದ್ದಾರೆ. ಇನ್ನು ಭಾರತದ ರಕ್ಷಣಾ ಪಡೆಯ ಮುಖ್ಯಸ್ಥರನ್ನು ನೋಡೋಣ. ಮೊದಲನೇದಾಗಿ ಭೂಸೇನೆಯ ಒಂದು ಮುಖ್ಯಸ್ಥರನ್ನ ನಾವು ಜನರಲ್ ಅಂತ ಕರಿತೀವಿ. ವಾಯುಸೇನೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಇನ್ನು ನೌಕಾಪಡೆಯ ಮುಖ್ಯಸ್ಥರನ್ನ ವೈಸ್ ಚೀಫ್ ಮಾರ್ಷಲ್ ಅಥವಾ ಅಡ್ಮಿರಲ್ ಅಂತೇಳಿ ಕರೀತಾರೆ. ಸೇನೆಯ 3 ಪಡೆಗಳ ಒಂದು ದಿನಗಳು ಅಂದ್ರೆ ಆಚರಿಸುವಂತ ದಿನಗಳು ಯಾವ್ಯಾವ ಅಂತಂದ್ರೆ ಭೂಸೇನಾ ದಿನವನ್ನ ಜನವರಿ 15ರಂದು ಆಚರಿಸಲಾಗ್ತದೆ. ನೌಕಾ ದಿನವನ್ನ ಡಿಸೆಂಬರ್ 4ರಂದು ಆಚರಿಸಲಾಗ್ತದೆ. ವಾಯುಪಡೆಯ ದಿನವನ್ನ ಅಕ್ಟೋಬರ್ 8ರಂದು ಆಚರಿಸಲಾಗ್ತದೆ. ಇನ್ನು ಸೇನಾ ಪದಕಗಳು, ಭೂಸೇನೆಯಲ್ಲಿ ಕೊಡುವಂತಹ ಪದಕಗಳನ್ನು ನಾವು ಸೇನಾ ಪದಕಗಳಂತ ಕರಿತೀವಿ. ನೌಕಾಪಡೆಯಲ್ಲಿ ನೀಡುವಂತಹ ಪದಕಗಳನ್ನ ನಾಯಸೇನಾ ಪದಕಗಳಂತ ಕರೀತಾರೆ. ಇನ್ನು ವಾಯುಪಡೆಯಲ್ಲಿ ನೀಡುವಂತಹ ಪದಕಗಳನ್ನ ವಾಯು ಸೇನಾ ಪದಕಗಳಂತೇಳಿ ಕರೆಯಲಾಗ್ತದೆ. ಭೂಸೇನೆ, ಮೊದಲಾಗಿ ನಾವು ಈ 3 ಒಂದು ರಕ್ಷಣಾ ಪಡೆಗಳಲ್ಲಿ ಭೂಸೇನೆಯ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಭಾರತದ ಸೇನಾಪಡೆಯು ಭಾರತೀಯ ಸಶಸ್ತ್ರ ಪಡೆಯ ಬೃಹತ್ ಘಟಕವಾಗೈತಿ. ನಮ್ಮ ಭಾರತ ದೇಶದ ರಕ್ಷಣಾ ಪಡೆಗಳಲ್ಲಿ ಕಂಡುಬರುವಂತಹ ವಾಯುಸೇನೆ, ಭೂಸೇನೆ ಮತ್ತು ನೌಕಾಸೇನೆ ಈ 3 ಪಡೆಗಳಲ್ಲಿ ಏನಪ್ಪಾ ಅಂದ್ರೆ ಭೂಸೇನೆ ಅತ್ಯಂತ ದೊಡ್ಡದಾಗಿದೆ. ಇನ್ನು ಭೂಸೇನೆಯ ಮುಖ್ಯಸ್ಥರನ್ನ ಜನರಲ್ ಅಂತ ಕರೀತಾರ. ಈ ಒಂದು ಮುಖ್ಯಸ್ಥರನ್ನ ಭಾರತದ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರ. ಇನ್ನು ಈ ಒಂದು ಭೂಸೇನೆಯ ಒಂದು ಧ್ಯೇಯವಾಕ್ಯ ಏನಂತಂದ್ರೆ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತ. ಸರ್ವಿಸ್ ಬಿಫೋರ್ ಸೆಲ್ಫ್ ಅನ್ನೋದು ಭೂಸೇನೆಯ ಒಂದು ಧ್ಯೇಯವಾಕ್ಯವಾಗಿದೆ. ಭೂಸೇನೆಯ 7 ಕಮಾಂಡ್ಗಳು. ಇಲ್ಲಿ ನಾವು ಭೂಸೇನೆಯ 7 ಕಮಾಂಡ್ಗಳು ಮತ್ತು ಅವುಗಳು ಕಂಡು ಬರುವಂತಹ ಪ್ರದೇಶಗಳನ್ನು ನೋಡಬಹುದು. ಮೊದಲನೇದಾಗಿ ಸೆಂಟ್ರಲ್ ಕಮಾಂಡ್ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕಂಡು ಬರ್ತದೆ. ಪೂರ್ವ ಕಮಾಂಡ್ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಂಡು ಬರ್ತದೆ. ಇನ್ನು ಪಶ್ಚಿಮ ಕಮಾಂಡ್ ಚಂಡೀಗಢದ ಚಾಂಡಿ ಮಂದಿರದಲ್ಲಿ ಕಂಡು ಬರ್ತದೆ. ಉತ್ತರ ಕಮಾಂಡ್ ಜಮ್ಮು ಮತ್ತು ಕಾಶ್ಮೀರದ ಉಧಂಪುರದಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರದ ಪುಣೆದಲ್ಲಿ ದಕ್ಷಿಣ ಕಮಾಂಡ್ ಕಂಡು ಬರ್ತದೆ. ರಾಜಸ್ಥಾನದ ಜೈಪುರ್ನಲ್ಲಿ ನೈಋತ್ಯ ಕಮಾಂಡ್ ಕಂಡು ಬರ್ತದೆ ಮತ್ತು ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ ತರಬೇತಿ ಕಮಾಂಡ್ಗಳು ಕಂಡು ಬರ್ತವೆ. ಇವು ಭಾರತ ಸೇನೆಯ ಅಂದ್ರೆ ಭೂಸೇನೆಯ 7 ಕಮಾಂಡ್ಗಳಾಗಿದ್ದಾವೆ. ಇನ್ನು ಭಾರತೀಯ ಭೂಸೇನೆಯ ಪ್ರಮುಖ ಕಾರ್ಯಾಚರಣೆಗಳು. ಇಲ್ಲಿಯವರೆಗೆ ನಡೆದಂತಹ ಪ್ರಮುಖ ಕಾರ್ಯಾಚರಣೆಗಳು ಯಾವ್ಯಾವ ಅಂತಂದ್ರೆ ಮೊದಲನೇದಾಗಿ ಆಪರೇಷನ್ ವಿಜಯ್. ಇದು 1961ರಲ್ಲಿ ಪೋರ್ಚುಗೀಸರಿಂದ ಗೋವಾ ವಿಮೋಚನೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ ಆಗಿದೆ. ಎರಡನೇದಾಗಿ 1984ರಲ್ಲಿ ನಡೆದಂತಹ ಆಪರೇಷನ್ ಮೇಘದೂತ. ಇದು ಸಿಯಾಚಿನ್ನ ಗ್ಲಾಸಿಯರ್ನಲ್ಲಿ ನಡೆದಂತಹ ಕಾರ್ಯಾಚರಣೆ ಆಗಿದ್ದು ಇದು ಪಾಕ್ ದೇಶದ ವಿರುದ್ಧ ನಡೆದಂತಹ ಒಂದು ಕಾರ್ಯಾಚರಣೆ ಆಗೈತಿ. ಮೂರನೇದಾಗಿ ಆಪರೇಷನ್ ಕ್ಯಾಕ್ಟಸ್ ಅಂತೇಳಿ. ಇದು ಮಾಲ್ಡೀವ್ಸ್ ನಲ್ಲಿ ನಡೆದಂತಹ ಪ್ರಕೃತಿ ವಿಕೋಪದ ಪರಿಹಾರಕ್ಕಾಗಿ ನಡೆದಂತಹ ಒಂದು ಕಾರ್ಯಾಚರಣೆ. ಮುಂದಿಂದು ಆಪರೇಷನ್ ಸೂರ್ಯ ಹೋಪ್ ಅಂತೇಳಿ. ಈ ಒಂದು ಕಾರ್ಯಾಚರಣೆ ನಡೆದದ್ದು 2013ರ ಜೂನ್ನಲ್ಲಿ. ಇದು ಉತ್ತರಾಖಂಡದ ಮಂದಾಕಿನಿ ನದಿ ಪ್ರವಾಹದಲ್ಲಿ ನಡೆದಂತಹ ನೆರೆ ಸಂತ್ರಸ್ತರ ಪರಿಹಾರದಲ್ಲಿ ಭಾಗವಹಿಸಿತ್ತು. ಇನ್ನು ಭಾರತದ ಭೂಸೇನೆಯು 1999ರ ಮೇ-ಜುಲೈನಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿತ್ತು. ಅದರಲ್ಲಿ ಜಯವನ್ನು ಕೂಡ ಸಾಧಿಸಿತ್ತು. ಅದು ಜುಲೈ 26, 1999ರಂದು ಜಯವನ್ನು ಸಾಧಿಸಿತ್ತು. ಈ ಒಂದು ದಿನವನ್ನು ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತೇಳಿ ಆಚರಿಸ್ತೀವಿ. ಈ ಒಂದು ಕಾರ್ಯಾಚರಣೆಯನ್ನ ಆಪರೇಷನ್ ವಿಜಯ್ ಅಂತೇಳಿ ಕರೆಯಲಾಯಿತು. ಇನ್ನು ಭಾರತದ ರಕ್ಷಣೆಗಾಗಿ ಇರುವಂತಹ ಪ್ರಮುಖ ಸಂಸ್ಥೆಗಳು. ಕೇವಲ ಭಾರತದ ರಕ್ಷಣೆಗಾಗಿ ವಾಯುಸೇನೆ, ನೌಕಾಸೇನೆ ಮತ್ತು ಭೂಸೇನೆಗಳಷ್ಟೇ ಅಲ್ಲದೆ ಇನ್ನೂ ಕೆಲವು ಸಂಸ್ಥೆಗಳು ಕಂಡುಬರ್ತಾವ. ಮೊದಲನೇದಾಗಿ ರಾ ಅನ್ನ ದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ಕರಿತೀವಿ. ಇದು ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆ ಆಗೈತಿ. ಅಂದ್ರೆ ಬೇರೆ ದೇಶಗಳಲ್ಲಿ ಕಂಡುಬರುವಂತಹ ಒಂದು ಗುಪ್ತಚರ ಸಂಸ್ಥೆ, ನಮ್ಮ ದೇಶದ ಒಂದು ಗುಪ್ತಚರ ಸಂಸ್ಥೆ ಆಗೈತಿ. ಇದನ್ನ ಭಾರತ ಚೀನಾ ಯುದ್ಧ ಅಂದ್ರೆ 1962ರಲ್ಲಿ ಭಾರತ ಚೀನಾ ಯುದ್ಧ ಏನ್ ನಡೀತಲ್ಲ ಅದರ ನಂತರ ಇದನ್ನ ಸ್ಥಾಪಿಸಲಾಯಿತು. ಏಕ್ತಾ ಟೈಗರ್, ಹಿಂದಿಯ ಒಂದು ಸಲ್ಮಾನ್ ಖಾನ್ ಅಭಿನಯದ ಏಕ್ತಾ ಟೈಗರ್ ಆ ಫಿಲ್ಮ್ ಅಲ್ಲಿ ನಾವು ನೋಡಬಹುದು ಹೇಗೆ ಸಲ್ಮಾನ್ ಖಾನ್ ಭಾರತ ದೇಶದ ಒಂದು ರಾ ಏಜೆಂಟ್ ಆಗಿ ಒಂದು ಕಾರ್ಯಾಚರಣೆ ನಡೆಸ್ತಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾರೆ. ಪ್ರಸ್ತುತ ರಾದ ಒಂದು ಮುಖ್ಯಸ್ಥರು ಯಾರು ಅಂತಂದ್ರೆ ಅನಿಲ್ ದಸ್ಯಾನ್ ಅನ್ನುವಂಥವ್ರು ಪ್ರಸ್ತುತ ರಾನ ಒಂದು ಮುಖ್ಯಸ್ಥರಾಗಿದ್ದಾರೆ. ಇನ್ನು ಎರಡನೇದು
ರಾಷ್ಟ್ರೀಯ ಭದ್ರತಾ ಮಂಡಳಿ. ಈ ಸಂಸ್ಥೆಯನ್ನ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳಿ ಕರೀತಾರೆ. ಇದನ್ನ ನವೆಂಬರ್ 1998ರಂದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಸ್ಥಾಪಿಸಿತ್ತು. ಪ್ರಸ್ತುತ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಮುಖ್ಯಸ್ಥರು ಯಾರಂತಂದ್ರೆ ಅಜಿತ್ ಕುಮಾರ್ ದೋವಲ್ ಅನ್ನುವರು ಪ್ರಸ್ತುತ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಒಂದು ಮುಖ್ಯಸ್ಥರಾಗಿದ್ದಾರೆ. ಮುಂದಿನದಾಗಿ ಗುಪ್ತದಳ, ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ಐಬಿ ಅಂತ ಕೂಡ ಕರಿತೀವಿ. ಈ ಒಂದು ಗುಪ್ತದಳವು ಭಾರತದ ಆಂತರಿಕ ಭದ್ರತೆ ಕಾಪಾಡುವ ಒಂದು ಸಂಸ್ಥೆ ಆಗೈತಿ. ಗುಪ್ತಚರ ದಳದ ಮುಖ್ಯಸ್ಥರನ್ನ ನಿರ್ದೇಶಕರಂತೂ ಕರೀತಾರೆ. ಇವರು ಭಾರತದ IPS ಅಧಿಕಾರಿಗಳಲ್ಲಿ ಅತ್ಯುನ್ನತ ಒಂದು ಅಧಿಕಾರ ಆಗಿರ್ತಾರೆ. ಇದು ಭಾರತದ ಅಷ್ಟೇ ಅಲ್ಲ, ಜಗತ್ತಿನ ಅತಿ ಹಳೆಯ ಗುಪ್ತಚರ ಸಂಸ್ಥೆಗಳಲ್ಲಿಯೇ ಒಂದು ಆಗಿದೆ. ಪ್ರಸ್ತುತ ರಾಜೀವ್ ಜೈನ್ ಅವರು ಈ ಒಂದು ಗುಪ್ತಚರ ಸಂಸ್ಥೆಯ ಒಂದು ಮುಖ್ಯಸ್ಥರಾಗಿದ್ದಾರೆ. ರಾಜೀವ್ ಜೈನ್. ರಾದ ಪ್ರಸ್ತುತ ಮುಖ್ಯಸ್ಥರು ಅನಿಲ್ ದಸಾನ್ ಅಂತೇಳಿ. ರಾಷ್ಟ್ರೀಯ ಭದ್ರತಾ ಮಂಡಳಿಯ ಪ್ರಸ್ತುತ ಮುಖ್ಯಸ್ಥರು ಅಜಿತ್ ಕುಮಾರ್ ದೋವಲ್ ಮತ್ತು ಗುಪ್ತದಳದ ಪ್ರಸ್ತುತ ಮುಖ್ಯಸ್ಥರು ರಾಜೀವ್ ಜೈನ್. ಇನ್ನು ಪ್ರಮುಖ ಪ್ರಶಸ್ತಿಗಳು. ಭೂಸೇನೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಪ್ರಶಸ್ತಿಗಳು, ಶಾಂತಿ ಕಾಲದಲ್ಲಿ ನೀಡುವಂತಹ ಪ್ರಮುಖ ಪ್ರಶಸ್ತಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಅಶೋಕ ಚಕ್ರ. ರಣರಂಗದಲ್ಲಿ ಒಬ್ಬ ಯೋಧ ತನ್ನ ಶೌರ್ಯ, ಸಾಹಸ ಮತ್ತು ತ್ಯಾಗಕ್ಕಾಗಿ ಪಡೆಯುವಂತಹ ಒಂದು ಶಾಂತಿ ಸಮಯದಲ್ಲಿ ನೀಡುವಂತಹ ಪ್ರಶಸ್ತಿ ಇದಾಗಿದೆ. ಇದನ್ನ ಪರಮವೀರ ಚಕ್ರಕ್ಕೆ ಸರಿಸಮಾನವಾದ ಪ್ರಶಸ್ತಿ ಅಂತೇಳಿ ಕರೆಯಲಾಗ್ತದೆ. ಇಲ್ಲಿ ಅಶೋಕ ಚಕ್ರವನ್ನು ನಾವು ನೋಡಬಹುದು. ಅಶೋಕ ಚಕ್ರದ ಒಂದು ಸಿಂಬಾಲ್ ಅಥವಾ ಚಕ್ರ ಈ ರೀತಿ ಕಂಡು ಬರ್ತದ. ಇನ್ನು ಕೀರ್ತಿ ಚಕ್ರ, ಇದು ಭಾರತೀಯ ಯೋಧರಲ್ಲದೆ ಸಾಮಾನ್ಯ ನಾಗರಿಕರಿಗೂ ಈ ಚಕ್ರವನ್ನ ನೀಡಬಹುದಾಗಿದೆ. ರಣರಂಗದಲ್ಲಿ ಯೋಧನು ತೋರುವ ಶೌರ್ಯ, ಸಾಹಸ, ಬಲಿದಾನಗಳಿಗೆ ನೀಡುವಂತಹ ಪ್ರಶಸ್ತಿ ಈ ಒಂದು ಕೀರ್ತಿ ಚಕ್ರ ಪ್ರಶಸ್ತಿಯಾಗಿದೆ. ಈ ಒಂದು ಕೀರ್ತಿ ಚಕ್ರದ ಪ್ರಶಸ್ತಿಯ ಒಂದು ಚಿತ್ರವನ್ನು ನಾವು ಇಲ್ಲಿ ಕಾಣಬಹುದು. ಇನ್ನ ಶೌರ್ಯ ಚಕ್ರ, ಯೋಧರ ಶೌರ್ಯ ಸಾಹಸಕ್ಕಾಗಿ ನೀಡುವಂತಹ ಪ್ರಶಸ್ತಿ ಅಥವಾ ಚಕ್ರವೇ ಈ ಶೌರ್ಯ ಚಕ್ರ ಆಗಿದೆ. ಇದು ಅಶೋಕ ಚಕ್ರ ಮತ್ತು ಕೀರ್ತಿ ಚಕ್ರಗಳ ನಂತರ ಕೊಡಮಾಡುವಂತಹ ಒಂದು ಪ್ರಶಸ್ತಿಯಾಗಿದೆ. ಇದೇ ಒಂದು ಶೌರ್ಯ ಚಕ್ರದ ಒಂದು ಚಿತ್ರವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಚಿತ್ರದಲ್ಲಿ. ಇನ್ನು ಮಿಲಿಟರಿ ಪದಕಗಳು. ಯುದ್ಧದ ವೇಳೆಯಲ್ಲಿ ಅಪ್ರತಿಮ ಸಾಧನೆ ಮಾಡಿದವರಿಗೆ ನೀಡುವಂತಹ ಪ್ರಶಸ್ತಿಗಳು ಈ ಮಿಲಿಟರಿ ಪದಕಗಳಾಗಿರ್ತವೆ. ಅವುಗಳಂತಂದ್ರೆ ಮೊದಲನೇದಾಗಿ ಪರಮವೀರ ಚಕ್ರ, ಭಾರತದ ಸೇನೆಯ ಶೌರ್ಯ ಪುರಸ್ಕಾರ ಇದಾಗೈತಿ. ಯುದ್ಧದ ವೇಳೆಯಲ್ಲಿ ಅಪ್ರತಿಮವಾದಂತಹ ಸಾಧನೆ ಮಾಡಿದವರಿಗೆ ಮಾತ್ರ ಈ ಒಂದು ಪರಮವೀರ ಚಕ್ರವನ್ನ ನೀಡಲಾಗ್ತದೆ. ಭಾರತದ ಅತ್ಯುನ್ನತ ಸೇನಾ ಪುರಸ್ಕಾರ ಅಂತೇಳಿ ನಾವು ಈ ಪರಮವೀರ ಚಕ್ರವನ್ನ ಕರಿತೀವಿ. ಭಾರತದ ಅತ್ಯುನ್ನತ ಸೇನಾ ಪುರಸ್ಕಾರವೇ ಈ ಒಂದು ಪರಮವೀರ ಚಕ್ರ. ಪರಮವೀರ ಚಕ್ರದ ಒಂದು ಚಿತ್ರವನ್ನು ನಾವು ಇಲ್ಲಿ ಪಕ್ಕದಲ್ಲಿ ಕಾಣಬಹುದಾಗಿದೆ. ಇನ್ನು ಎರಡನೇದಾಗಿ ಮಹಾವೀರ ಚಕ್ರ, ಎರಡನೇ ಅತ್ಯುನ್ನತ ಸೇನಾ ಪುರಸ್ಕಾರ. ಮೊದಲನೇದಾಗಿ ಪರಮವೀರ ಚಕ್ರ, ಎರಡನೆಯ ಒಂದು ಅತ್ಯುನ್ನತ ಸೇನಾ ಪುರಸ್ಕಾರ ಯಾವುದಂತಂದ್ರೆ ಅದು ಮಹಾವೀರ ಚಕ್ರ ಆಗಿದೆ. ಇದು ಶತ್ರುಗಳ ಇರುವಿಕೆಯಲ್ಲಿ ಅಪ್ರತಿಮ ಸಾಧನೆ, ಶೌರ್ಯ ಪ್ರದರ್ಶಿಸಿದ ಸೈನಿಕರಿಗೆ ನೀಡುವಂತಹ ಪ್ರಶಸ್ತಿ ಆಗೈತಿ. ಇನ್ನು ಈ ಒಂದು ಪ್ರಶಸ್ತಿಯ ಚಿತ್ರವನ್ನು ನಾವು ಇಲ್ಲಿ ಕಾಣಬಹುದು. ಇನ್ನು ಮೂರನೇದಾಗಿ ವೀರ್ ಚಕ್ರ. ಈ ಪ್ರಶಸ್ತಿಯು ಯುದ್ಧದ ಸಂದರ್ಭದಲ್ಲಿ ನೀಡುವಂತಹ ಪರಮವೀರ ಚಕ್ರ ಮತ್ತು ಮಹಾವೀರ ಚಕ್ರ ಈ ಎರಡೂ ಪ್ರಶಸ್ತಿಗಳ ನಂತರ ನೀಡುವಂತಹ ಒಂದು ಪ್ರಶಸ್ತಿಯಾಗಿದೆ. ಇದು ಯುದ್ಧದ ವೇಳೆಯಲ್ಲಿ ಅಪ್ರತಿಮ ಸಾಧನೆ ಮಾಡಿದಂತವರಿಗೆ ನೀಡುವಂತಹ ಒಂದು ಪ್ರಶಸ್ತಿ ಆಗ್ಯದ. ಇನ್ನು ಯುದ್ಧ ಕಾಲದ ವಿಶಿಷ್ಟ ಸೇನಾ ಪದಕಗಳು ಅಥವಾ ಸೇವಾ ಪದಕಗಳು ಯಾವ್ಯಾವ ಅಂತಂದ್ರೆ ಸರ್ವೋತ್ತಮ ಯುದ್ಧ ಸೇವಾ ಪದಕ ಅಂತೇಳಿ ನೀಡಲಾಗ್ತದೆ. ಉತ್ತಮ ಯುದ್ಧ ಸೇವಾ ಪದಕ ಅಂತೇಳಿ ಯುದ್ಧ ಕಾಲದ ವಿಶಿಷ್ಟ ಸೇವಾ ಪದಕಗಳನ್ನಾಗಿ ನೀಡಲಾಗ್ತದೆ. ಇನ್ನು ಶಾಂತಿ ಕಾಲದಲ್ಲಿ ವಿಶಿಷ್ಟ ಸೇವಾ ಪದಕಗಳನ್ನು ನೀಡಲಾಗ್ತದೆ. ಅವುಗಳಂತಂದ್ರೆ ಪರಮ ವಿಶಿಷ್ಟ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ ಮತ್ತು ವಿಶಿಷ್ಟ ಸೇವಾ ಪದಕಗಳು. ಇನ್ನು ಸೇನೆಯ ತರಬೇತಿ ಸಂಸ್ಥೆಗಳು. ಭೂಸೇನೆಯ ತರಬೇತಿ ಸಂಸ್ಥೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಮೊದಲನೇದಾಗಿ ಇಂಡಿಯನ್ ನೌಕಾ ಅಕಾಡೆಮಿ, ಇದು ಕೇರಳದ ಐಜಿಮಲ್ನಲ್ಲಿ ಕಂಡುಬರ್ತದೆ. ಎರಡನೇದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇದು ಮಹಾರಾಷ್ಟ್ರದ ಖಡಕ್ ವಾಸ್ಲಾದಲ್ಲಿ ಕಂಡುಬರ್ತದೆ. ಹಿಂದೆ ಕೆಲವು ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು, ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದ ಅಂತೇಳಿ ಕೇಳಲಾಗಿತ್ತು, ಅದು ಖಡಕ್ ವಾಸ್ಲಾ. ಮುಂದಿನ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್, ಇದು ಮಹಾರಾಷ್ಟ್ರದ ದಿವ್ಲಾಲಿ ಎಂಬಲ್ಲಿ ಕಂಡುಬರ್ತದೆ. ಇನ್ನು ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಇದು ಉತ್ತರಾಖಂಡದ ಡೆಹ್ರಾಡೂನ್ ನಲ್ಲಿ ಕಂಡುಬರ್ತದೆ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ಏರ್ ಫೋರ್ಸ್ ಟೆಕ್ನಾಲಜಿ ಕಾಲೇಜ್ ಕೂಡ ಕಂಡುಬರ್ತದೆ. ಇವು ಸೇನೆಯ ತರಬೇತಿ ಸಂಸ್ಥೆಗಳಾಗಿದ್ದಾವೆ. ಪ್ರಸ್ತುತ ಭೂಸೇನಾ ಮುಖ್ಯಸ್ಥರು ಯಾರು ಅಂತಂದ್ರೆ ಬಿಪಿನ್ ರಾವತ್ ಅವರು ನಮ್ಮ
ಭಾರತ ದೇಶದ ಭೂಸೇನೆಯ ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. ಇವರು 27ನೇ ಮುಖ್ಯಸ್ಥರಾಗಿದ್ದಾರೆ. ಪರೀಕ್ಷೆಗಳಲ್ಲಿ ಕೇಳ್ಬೋದು, ಭಾರತದ ಭೂಸೇನೆಯ ಮುಖ್ಯಸ್ಥರಾದಂತಹ ಬಿಪಿನ್ ರಾವತ್ ಅವರು ಎಷ್ಟನೇ ಮುಖ್ಯಸ್ಥರಾಗಿದ್ದಾರೆ? ಅವರು ಅಂದ್ರೆ 27ನೇ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಇವರು ಡಿಸೆಂಬರ್ 31, 2016ರಂದು ಅಧಿಕಾರವನ್ನು ಸ್ವೀಕರಿಸಿದರು. ಈ ಇಷ್ಟು ವಿಚಾರಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡ್ವಿ ಗೆಳೆಯರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ವಾಯುಸೇನೆ ಮತ್ತು ನೌಕಾಸೇನೆ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಧನ್ಯವಾದಗಳು.